ಪೊಲಿಟಿಷಿಯನ್ಸ್ಗೆ ನಮ್ಮ ಭಾರತದ ಸಾಮಾನ್ಯ ಜನರು ಉದ್ಧಾರ ಆಗೋದು ಇಷ್ಟನೇ ಇಲ್ಲ. ನಾನೊಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರ್ತೀರಾ, ಅಮೆರಿಕ ಚಾಟ್ GPT ಕಂಡುಹಿಡಿತು, ಚೈನಾ ಡೀಪ್ ಸೀಕ್ ಕಂಡುಹಿಡಿತು, ದೊಡ್ಡ ದೊಡ್ಡ ಗ್ಲೋಬಲ್ ಬ್ರ್ಯಾಂಡ್ಗಳೆಲ್ಲ ವೆಸ್ಟರ್ನ್ ಕಂಟ್ರೀಸ್ ಇಂದಾನೆ ಬರ್ತಿದಾವೆ. ಬಟ್ ನಮ್ಮ ಭಾರತದಲ್ಲಿ Dream11 ಆಸ್ಟ್ರೋಟಾಕ್ ಆಪ್ ಗಳನ್ನ ಕಂಡುಹಿಡಿತಿದ್ದಾರೆ ಅಂತ. ಇದಕ್ಕೆಲ್ಲ ಮೇನ್ ಕಾರಣ ಏನ್ ಗೊತ್ತಾ? ಏನಂದ್ರೆ ಎಜುಕೇಶನ್, ಅದರಲ್ಲೂ ಕ್ವಾಲಿಟಿ ಎಜುಕೇಶನ್. ನೀವೇ ಯೋಚನೆ ಮಾಡಿ, ನಮ್ಮ ಭಾರತದಲ್ಲಿ ಮೋಸ್ಟ್ ಆಫ್ ದ ಜನ ಇರೋದು ಯಂಗ್ ಪಾಪ್ಯುಲೇಷನ್. ಈ ಯಂಗ್ ಪಾಪ್ಯುಲೇಷನ್ ಡೆಮೋಗ್ರಫಿಕ್ ಡಿವಿಡೆಂಟ್ ಅಂತ ಕರೀತಾರೆ. ಇದೇ ಯಂಗ್ ಪಾಪ್ಯುಲೇಷನ್ ಯೂಸ್ ಮಾಡಿಕೊಂಡು ನಮ್ಮ ಭಾರತ ಈಗ 4ನೇ ದೊಡ್ಡ ಎಕಾನಮಿ ಏನಿದೆ ಅಲ್ವಾ, ಇದರಿಂದ ನಾವು 1ನೇ ದೊಡ್ಡ ಎಕಾನಮಿನೂ ಕೂಡ ಆಗ್ಬೋದು ಜಗತ್ತಲ್ಲಿ. ಬಟ್ ನಮ್ಮ ಪೊಲಿಟಿಷಿಯನ್ಸ್ಗೆ ಇದು ಬೇಕಾಗಿಲ್ಲ. ನೀವೇ ಡೇಟಾ ತೆಗೆದು ನೋಡಿ, ನಮ್ಮ ಭಾರತ ಎಜುಕೇಶನ್ ಮೇಲೆ ಕಡಿಮೆ ಖರ್ಚು ಮಾಡುತ್ತೆ. ನಮಗೂ ಗೊತ್ತು, ಯುನೆಸ್ಕೋ ರೆಕಮೆಂಡೇಶನ್ ತರ ನಮ್ಮ ಭಾರತ ಎಷ್ಟು ಖರ್ಚು ಮಾಡಬೇಕಿತ್ತು ಅಷ್ಟೇ ಖರ್ಚು ಮಾಡ್ತಿದೆ. ಬಟ್ ಅದು ನಮ್ಮ ಭಾರತದ ಪಾಪ್ಯುಲೇಷನ್ಗೆ ಸಾಕಾಗಲ್ಲ. ನೀವೇ ಸಿಂಪಲ್ ಆಗಿರೋ ಎಕ್ಸಾಂಪಲ್ ತಗೊಳ್ಳಿ. ನಮ್ಮ ಈ ಪೊಲಿಟಿಕಲ್ ಪಾರ್ಟಿಗಳು ಏನ್ ಮಾಡ್ತಿದಾವೆ, ವೋಟ್ ಬ್ಯಾಂಕಿಂಗ್ ಗೋಸ್ಕರ, ಈ ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕೋಸ್ಕರ ಜನಗಳಿಗೆ ಅದನ್ನ ಫ್ರೀ ಕೊಡ್ತೀನಿ ಇದನ್ನ ಫ್ರೀ ಕೊಡ್ತೀನಿ ಅಂತ ಅಡಿಕ್ಟ್ ಮಾಡ್ತಿದ್ದಾರೆ. ಈ 2,000 1,500 ಕೊಡೋದ್ರಿಂದ ಜನಗಳ ಜೀವನ ಎಷ್ಟು ಚೇಂಜ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಅದೇ ಹಳ್ಳಿನಲ್ಲಿರೋ ಹುಡುಗನಿಗೆ, ಅದೇ ಬಡತನದಲ್ಲಿರೋ ಹುಡುಗನಿಗೆ ಒಂದು ಕೆಲಸ ಸಿಕ್ಕರೆ ಇಡೀ ಫ್ಯಾಮಿಲಿಗೆನೆ ಬೆನಿಫಿಟ್ ಆಗುತ್ತೆ. ಇದು ಯಾವಾಗ ಸಾಧ್ಯ ಅಂದ್ರೆ ಆ ಹುಡುಗ ಒಳ್ಳೆ ಎಜುಕೇಶನ್ ನ ಪಡ್ಕೊಂಡಾಗ. ಎಷ್ಟೋ ಜನ ಈ ರೀಲ್ನ ಹಳ್ಳಿಯಿಂದ ನೋಡ್ತಿರ್ಬೋದು. ಹಳ್ಳಿಗಳಲ್ಲಿರೋ ಶಾಲೆಗಳಲ್ಲಿ ಸರಿಯಾದ ವೈಫೈ ಇಲ್ಲ, ಕಂಪ್ಯೂಟರ್ ಜ್ಞಾನನೂ ಕೂಡ ಇಲ್ಲ ಸಣ್ಣ ಮಕ್ಕಳಿಗೆ. ಹೀಗಾದ್ರೆ ನಾವ್ ಯಾವಾಗ ವಿಕಸಿತ ಭಾರತ ಆಗೋದು? ಆದ್ರೂ ಕೂಡ 145 ಕೋಟಿ ಜನಸಂಖ್ಯೆ ಇದರ ಭಾಗಿದಾರರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ.